ಸ್ವೀಟ್ ಮ್ಯಾಂಗ್ಳೂರಿನ ಒಂದು ಸ್ವೀಟ್ ಆಗಿರೋ ಮನೇಲಿ ಇದೀವಿ. ನಮ್ದೊಂದಿಗೆ ಇದ್ದಾರೆ ಒಬ್ರು ಸ್ವೀಟ್ ಆಗಿರೋ ವ್ಯಕ್ತಿ. ಅವರು ನೋಡಿದ್ರೆ ಬಹಳ ಸ್ವೀಟ್ ನೇಚರ್ ಅಂತ ಗೊತ್ತಾಗುತ್ತೆ. ಸೊ ಈ ನಮ್ಮ ಸ್ವೀಟ್ ನೇಚರ್ ವ್ಯಕ್ತಿಯ ಹೆಸರು ಏನು ಅಂತ ಕೇಳೋಣ. ನಿಮ್ಮ ಸ್ವೀಟ್ ನೇಮ್ ಪ್ಲೀಸ್. ರಂಜಿನಿ. ರಂಜಿನಿ, ನೋಡಿದ್ರ ಎಷ್ಟು ಸ್ವೀಟ್ ಆಗಿದೆ ಅಂತ. ಸೊ ರಂಜಿನಿ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ರಂಜಿನಿ ಅವರೇ, ನಮ್ಗೋಸ್ಕರ ಇವತ್ತು ಯಾವ ಒಂದು ಪದಾರ್ಥವನ್ನು ಮಾಡ್ತೀರಾ? ನಾವು ಈಗ ಜರಡಿ ಪಾಯಸ ಅಂತೀವಿ, ಅಂದ್ರೆ ತುಳುನಾಡಿನಲ್ಲಿ ಅದು ಸಾರ್ನಡ್ಡಿ ಅಂತ ಹೇಳ್ತೇವೆ ತುಳುವಲ್ಲಿ. ಅಂದ್ರೆ ತುಳುನಾಡಿದ್ದು ಸ್ಪೆಷಲ್ ಅದು. ತುಳುನಾಡಿನ ಸ್ಪೆಷಲ್ ಡೆಫಿನೆಟ್ಲಿ. ನೋಡಿ, ಸ್ವೀಟ್ ಮನೆ, ಸ್ವೀಟ್ ವ್ಯಕ್ತಿ, ಸ್ವೀಟ್ ಹೆಸರು, ಇನ್ನೊಂದು ಸ್ವೀಟ್. ವಾರೇ ವಾ. ಓಕೆ, ಸೊ ಈ ಸ್ವೀಟ್ ನ ಮಾಡೋದಕ್ಕೋಸ್ಕರ ಯಾವ್ಯಾವ ಪದಾರ್ಥಗಳನ್ನ ಉಪಯೋಗಿಸ್ತೀರಾ? ಒಂದು ಬಾಯ್ಲ್ಡ್ ರೈಸ್, ಬಾಯ್ಲ್ಡ್ ರೈಸ್, ಕುಸುಬಲಕ್ಕಿ, ಮತ್ತೆ ವೈಟ್ ರೈಸ್ 1 ಕಪ್. ಸರಿ. ಮತ್ತೆ 1 ಕಪ್ ಬೆಲ್ಲ, ಮತ್ತೆ ಒಂದೂವರೆ ಕಪ್ ನಷ್ಟು ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಏಲಕ್ಕಿ ಬೀಜ. ಸೊ ರಂಜಿನಿ ಅವರೇ, ಶುರು ಮಾಡೋಣ. ಮೊದಲನೇದಾಗಿ ಯಾವ ಪ್ರಾಸೆಸ್ ಇಂದ ಸ್ಟಾರ್ಟ್ ಮಾಡ್ತೀರಾ? ನಾವಂದ್ರೆ ಫಸ್ಟ್ 2 ಅಕ್ಕಿ ಅಂದ್ರೆ 1 ಅವರ್ ನೆನೆಸಿಡ್ಬೇಕು. ಮುಂಚೆನೆ ನೆನೆಸಿಡ್ಬೇಕು. ಅದನ್ನು ಗ್ರೈಂಡ್ ಮಾಡ್ಬೇಕು. ಫಸ್ಟ್ ಗ್ರೈಂಡ್ ಮಾಡ್ಬೇಕು. ಸರಿ. ಗ್ರೈಂಡ್ ಮಾಡಿಬಿಟ್ಟು ಆಮೇಲೆ ತೆಂಗಿನ ಹಾಲು ತೆಗೆಯೋದು. ತೆಂಗಿನ ಹಾಲು ಕೂಡ ತೆಗಿಬೇಕು. ಓಕೆ, ಬಹಳ ಕಷ್ಟದ ಕೆಲಸ, ಸುಲಭದ ಕೆಲಸ ಏನಿಲ್ಲ. ನಮ್ಗೇನು ಅಷ್ಟು ಕಷ್ಟ ಅಂತ ಆಗೋದಿಲ್ಲ. ಓಕೆ, ಯಾವಾಗ್ಲೂ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ. ಓಕೆ, ಸರಿ. ನೆಕ್ಸ್ಟ್ ಅದಾದ್ಮೇಲೆ ಅದು ಹಿಟ್ಟು ರೆಡಿ ಮಾಡಿರ್ತೇವಲ್ಲ, ಆ ಹಿಟ್ಟನ್ನು ಅದು ಹಾಲು ಬಾಯ್ಲ್ ಆಗುವಾಗ ಈ ಪಾತ್ರೆಯಿಂದ ತೆಗೆದು ಇದರಿಂದ ಸಾರಿಸ್ಬೇಕು. ಓಕೆ, ಇದೇನು ಸ್ಪೆಷಲ್ ಪಾತ್ರೆನಾ? ಹೌದು, ಅಂದ್ರೆ ಹಳ್ಳಿಯಲ್ಲಿ ಅಂದ್ರೆ ಬೆತ್ತದಿಂದ ಮಾಡಿದಂತ ಒಂದು ಸಿಗ್ತದೆ ಇದರಲ್ಲಿ. ಇದು ಈಗ ಸಿಟಿ ಕಡೆ ಸಿಗೋದಿಲ್ಲ ಅಲ್ಲ, ಅದಕ್ಕೆ ಇದನ್ನು ಯೂಸ್ ಮಾಡ್ತೇವೆ. ಓಕೆ, ಸೊ ನೆಕ್ಸ್ಟ್ ಏನು? ನೆಕ್ಸ್ಟ್ ಈಗ ತೆಂಗಿನ ಹಾಲು ತೆಗೆದು ಅದು ಗ್ರೈಂಡ್ ಮಾಡ್ಬೇಕಾ? ಸರಿ ರಂಜಿನಿ ಅವರೇ, ನೀವು ಗ್ರೈಂಡ್ ಮಾಡ್ಕೊಂಡ್ ಬನ್ನಿ. ಓಕೆನಾ? ಓಕೆ, ಸೊ ಮಿಕ್ಸ್ ಮಾಡಿ ರೆಡಿ ಆಗಿದೆ ಅಲ್ವಾ? ಹೌದು. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ರಂಜಿನಿ ಅವರೇ? ಇದು ಪಾತ್ರೆ ಕೊಡಿ. ಪಾತ್ರೆ ಕೊಡ್ಬೇಕಾ? ಕೊಡ್ಲೇಬೇಕಾ? ಕೊಟ್ರೆ ಒಳ್ಳೇದು. ಕೊಟ್ರೆ ಒಳ್ಳೇದಲ್ಲ. ನೋಡಿ, ನಮ್ಮ ಮಂಗಳೂರು ಜನ ತುಂಬಾ ಸ್ವೀಟ್ ಅಲ್ಲ, ಕೊಟ್ರೆ ಒಳ್ಳೇದು. ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತೀರಾ ಏನೇ ಮಾಡಿ. ಗ್ಯಾಸ್ ಆನ್ ಮಾಡ್ಕೊಳ್ಬೇಕು. ಓಕೆ, ಮಾಡಿದ್ರೆ ಒಳ್ಳೇದು ಅನ್ಬೇಕಾಗಿತ್ತು. ಈಗ ಈ ತೆಂಗಿನ ಹಾಲನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಓಕೆ, ಫಸ್ಟ್ ಪ್ರೊಸೆಸ್ ಮುಂಚೆನೆ ಹಾಕ್ಬಿಡ್ತೀರಾ? ಬಿಸಿ ಆಗೋದೇನ್ ಬೇಡ? ಬಿಸಿ ಆಗ್ಬೇಕದು. ಅಲ್ಲ, ಈ ಫಸ್ಟಿಗೆ ಹಾಕೋದು, ಮುಂಚೆನೆ ಹಾಕ್ಬೋದು. ಓಕೆ, ಸೊ ಎಷ್ಟೊತ್ತು ಕಾಯ್ಬೇಕು ಬಿಸಿ ಆಗಕ್ಕೆ? ಇದೊಂದು 10 ಮಿನಿಟ್ಸ್ ಬೇಕು. ಓಕೆ, ಸೊ ನಿಮ್ ಫೇವರೇಟ್ ಫಿಲಂ ಯಾವ್ದು? ಜೀವನದಲ್ಲಿ ನೀವು ಒಂದು ಫಿಲಂ ನೋಡಿರ್ತೀರಾ, ಬಹಳ ಖುಷಿ ಆಗ್ಬಿಟ್ಟಿರ್ತದೆ, ತುಂಬಾ ಪ್ರೀತಿ ಬಂದ್ಬಿಟ್ಟಿರ್ತದೆ ಆ ಫಿಲಂ ಮೇಲೆ. ನೀ ಬರೆದ ಕಾದಂಬರಿ. ಅದ್ರಲ್ಲಿ ಎಷ್ಟೆಷ್ಟು ಒಳ್ಳೊಳ್ಳೆ ಗೀತೆಗಳಿದೆ. ಅದ್ರಲ್ಲಿ ಒಂದ್ ಲೈನ್ ಗೊತ್ತಿಲ್ಲ. ಅದು ಗೊತ್ತಿಲ್ಲ ನೋಡಿ, ಇದು ಬಾಯ್ಲ್ ಆಗ್ತಾ ಇದೆ. ಓಕೆ, ಟಾಪಿಕ್ ಚೇಂಜ್ ಮಾಡ್ತಾರೆ. ಇರ್ಲಿ ಬಿಡಿ, ಇವಾಗ ನೆಕ್ಸ್ಟ್ ಏನ್ ನೋಡ್ಬೇಕು? ನೆಕ್ಸ್ಟ್ ಇದು ತಕೊಳ್ಬೇಕು. ಮತ್ತೆ ಅವಾಗ್ಲೇ ರೆಡಿ ಮಾಡಿಟ್ಟ ಹಿಟ್ಟು 2 ಅಕ್ಕಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಂಡಿರೋ ಹಿಟ್ಟ ಇದನ್ನ ಸ್ವಲ್ಪ ತೆಗೆದು ಬಿಟ್ಟು ಅದನ್ನ ಸ್ವಲ್ಪ ರಾಗೆ ಗ್ರೈಂಡ್ ಮಾಡ್ಕೋಬೇಕಾ? ಹೌದೌದು. ಜಾಸ್ತಿ ನೀರ್ ಮಾಡಬಾರ್ದು. ಇದನ್ನು ಇದ್ರಲ್ಲಿ ಈ ತರ ಹಾಕ್ಬೇಕು. ಬೀಳ್ತಾ ಇದೆ. ಸ್ಮಾಲ್ ಉಂಡೆಗಳು ಬೀಳತ್ತಲ್ವಾ? ಹೌದೌದು. ಓಕೆ, ಸೊ ಇವಾಗ ಚಿಕ್ಕ ಉಂಡೆಗಳು ಏನ್ ಮಾಡ್ತದೆ? ಅದು ನಾವು ತಿನ್ನುವಾಗ ತುಂಬಾ ಟೇಸ್ಟ್ ಆಗಿರ್ತದೆ. ಅಂತೀರಾ? ಡೆಫಿನೆಟ್ಲಿ ಇರ್ಲೇಬೇಕಲ್ಲ. ಸ್ವೀಟ್ ಆಗಿರೋ ಮಂಗಳೂರಿನಲ್ಲಿ ಸ್ವೀಟ್ ರಂಜಿನಿ ಅವರು ಕುಕ್ ಮಾಡ್ತಾ ಇದಾರೆ. ಸೊ ರಂಜಿನಿ ಅವರೇ, ಕಂಟಿನ್ಯೂಸ್ ಆಗಿ ಹಾಕ್ತಾ ಇದ್ರೆ ಅದು ಒಂದೇ ಕಡೆ ಗಟ್ಟಿಯಾಗಿ ಬಿಡುತ್ತೆ. ನೋಡ್ಕೊಂತಾ ಇರ್ಬೇಕು, ಮಿಕ್ಸ್ ಕೂಡ ಮಾಡ್ತಾ ಇರ್ಬೇಕು, ಅದ್ರ ಜೊತೆಗೆ ಹಾಕ್ತಾನೆ ಇರ್ಬೇಕು. ಅಂದ್ರೆ ಇಲ್ಲಾಂದ್ರೆ ಒಂದೇ ಕಡೆ ಸೇರಿ ಬಿಡುತ್ತದೆ, ಗಟ್ಟಿಯಾಗಿ ಬಿಡ್ತದೆ ಒಂದೇ ಕಡೆಯಲ್ಲಿ. ಯಾವ ವಯಸ್ಸಿನಲ್ಲಿ ಇದನ್ನ ಮಾಡೋದ್ ಕಲ್ತ್ರಿ ನೀವು? ನಾನು ಒಂದು 18 ಇಯರ್ಸ್ ಅಲ್ಲೇ ಮಾಡಿದ್ದೀನಿ. 112 ವರ್ಷ? ಸಾರಿ, 18 ಇಯರ್ಸ್ ಅಲ್ಲಿ. ಹೌದಾ? ನನ್ ಭಯ ಪಡಿಸ್ಬಿಟ್ರಿ. ನಾನು ನಿಮ್ಮ 18 ಹೆಂಗ ಸಾಧ್ಯ ಅಂತ ಅನ್ಕೊಂಡೆ. ಇರ್ಲಿ ಬಿಡಿ. ಸೊ ರೆಡಿನಾ ಇದು? ರೆಡಿ. ಸೊ ಇದು ಯಾವ ಸ್ಪೆಷಲ್ ಒಕೇಶನ್ ಅಲ್ಲಿ ಮಾಡ್ತೀರಾ? ಸುಮ್ನೆ ಮನೇಲಿ ಮಾಡ್ತಾ ಇರ್ತೀರಾ? ಇಲ್ಲ, ಇದು ಇಲ್ಲಿ ತುಳುನಾಡಲ್ಲಿ ಶಿವರಾತ್ರಿ ದಿವಸ ಈ ಪಾಯಸ ಮಾಡೋದು ವಿಶೇಷ. ನೀವು ಹುಟ್ಟಿ ತುಳುನಾಡು ಅಲ್ಲ? ಮಂಗಳೂರಲ್ಲ? ಓಕೆ, ತುಳುನಾಡು ಸೃಷ್ಟಿ ಆಗಿದೆ ಹೆಂಗೆ? ಅದು ನನ್ಗೆ ಗೊತ್ತಿಲ್ಲ. ನಾನು ತುಳುನಾಡು ಸೃಷ್ಟಿ ಆಗಿದೆ ಹೆಂಗಪ್ಪ ಅಂದ್ರೆ ಪರಶುರಾಮರು ಸೃಷ್ಟಿ ಮಾಡಿದಂತದ್ದು. ಅದೇ ನಾನು ಕೇಳಿದ್ದು. ಅದು ಕರೆಕ್ಟ್. ಹೆಂಗಾಯ್ತಂದ್ರೆ ಇವಾಗ ಕ್ವೆಶನ್ ಪೇಪರ್ ಅಲ್ಲಿ ಆನ್ಸರ್ ಇದ್ರು ಇಲ್ಲ ನಂಗೆ ಆನ್ಸರ್ ಗೊತ್ತಿತ್ತು ಅಂದಂಗೆ. ಕ್ವೆಶನ್ ಪೇಪರ್ ಅಲ್ಲಿ ಆನ್ಸರ್ ಇರಲ್ಲ, ಅದು ಬೇರೆ ವಿಷಯ. ಓಕೆ, ಪರಶುರಾಮರು ಆಕ್ಚುಲಿ ಅದು ಕುಡಾರಿ ಅಂತಾರಲ್ಲ, ಅದನ್ನ ಎಸ್ಟಿ ಸೃಷ್ಟಿ ಮಾಡಿದ್ದು. ನೋಡಿ ಎಷ್ಟು ಚೆನ್ನಾಗಿ. ಈಗ ನನಗೆ ಏನ್ ಗೊತ್ತಾಯ್ತು ಅಂತ ನೀವು ಕ್ವೆಶನ್ ಕೇಳಲ್ಲ? ನೀವೆಲ್ಲಿರೋದು? ಬ್ಯಾಂಗ್ಳೂರ್ ಕಡೆನೇ ಆಗಿರ್ಬೇಕು, ಅದು ಗೊತ್ತಿರ್ಬೇಕಲ್ಲ. ಅದು ಆಕ್ಚುಲಿ ನಾನೊಂದು ಫಿಲಂ ಮಾಡಿದ್ದೀನಿ, ತುಳು ಫಿಲಂ, ಹೊರಡೋದು ಅಸಲ್ ಅಂತ. ಸೊ ಅದ್ರಲ್ಲಿ ಒಂದು ಡೈಲಾಗ್ ಇತ್ತು, ಅವಾಗಲೇ ನನಗೂ ಗೊತ್ತಾಗಿದ್ದು. ಇದೀಗ ರೆಡಿ ಆಗ್ತಾ ಇದೆ. ಓಕೆ, ಇವಾಗ ಇದಾಗ್ತೀರಾ? ಬೆಲ್ಲ ಹಾಕ್ತಾ ಇದ್ದೇನೆ. ಬೆಲ್ಲ
ಫೇವ್ರೆಟ್ ಪದಾರ್ಥ ರೀ. ಎಷ್ಟು ಬೆಲ್ಲ ಹಾಕ್ತಿರೋದಕ್ಕೆ? ಇದು ಜಾಸ್ತಿ ಸ್ವೀಟ್ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು, ಇಲ್ಲಾಂದ್ರೆ ಸ್ವಲ್ಪನೇ ಹಾಕಿದ್ರೆ ಸಾಕು. ಉಪ್ಪು ಯಾವ ಪ್ರೊಸೆಸ್ ಹಾಕ್ತೀರಾ? ಉಪ್ಪು ಇದು ನೋಡಿ ಟೇಸ್ಟ್ ನೋಡಿ, ಅಂದ್ರೆ ಫಸ್ಟ್ ಗ್ರೈಂಡ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿರ್ತೇನೆ ಅಕ್ಕಿ ಹಿಟ್ಟಿಗೆ, ಮತ್ತೆ ಇದಕ್ಕೆ ಬೇಕಿದ್ರೆ ಟೇಸ್ಟಿಗೆ ಸ್ವಲ್ಪ ಹಾಕ್ಬೋದು. ಟೇಸ್ಟಿಗೆ? ಬಟ್ ಸ್ವೀಟ್ ಪದಾರ್ಥದಲ್ಲಿ ಉಪ್ಪು ಏನಕ್ಕೆ ಹಾಕ್ತಾರೆ ಅಂತ ಗೊತ್ತಾಗ್ತದ? ಅಂದ್ರೆ ಇದ್ರಲ್ಲಿ ಅಕ್ಕಿ ಹಿಟ್ಟಿದೆ ಅಲ್ಲ, ಅದರ ಜೊತೆಯಲ್ಲಿ ತೆಂಗಿನ ಹಾಲು ಹಾಕುವಾಗ ಸ್ವಲ್ಪ ಟೇಸ್ಟ್ ಬರೋಕೆ ಉಪ್ಪು ಬೇಕಾಗ್ತದೆ. ಬಟ್ ಉಪ್ಪಿನ ಅಂಶ ಗೊತ್ತಾಗಲ್ಲ. ಹೌದು, ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪನೇ ಸಾಕು. ಇದೀಗ ರೆಡಿ ಆಗಿದೆ ಬೆಲ್ಲ. ಸೂಪರ್. ಈಗ ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೇನೆ, ಅದನ್ನೀಗ ಹಾಕ್ತಾ ಇದ್ದೇನೆ. ಸೂಪರ್. ಸರ್ವ್ ಮಾಡ್ತೀರಾ? ಓಕೆ, ಮಾಡ್ಬಿಡಿ. ಜರಡಿ ಪಾಯಸ ರೆಡಿ ಆಗಿದೆ. ಕೊಡಿ ಮತ್ತೆ. ಆ ಕಡೆ ತಗೊಂಡೋಗ್ತೀರಾ? ಟೇಸ್ಟ್ ಮಾಡಿ ನೋಡಿ. ಟೇಸ್ಟ್ ಮಾಡಿ ನೋಡ್ಬೇಕಾ? ಸ್ವೀಟ್ ಆಗಿರೋ ಜರಡಿ ಪಾಯಸ ಸ್ವೀಟ್ ಆಗಿದೆ. ಇದರಲ್ಲಿ ಆ ರೈಸು ಮಿಕ್ಸ್ ಮಾಡಿರೋಂತ ಗಟ್ಟಿ ರೈಸು, ಲೈಟ್ ಆಗಿ ಗಟ್ಟಿ ರೈಸು, ತೆಂಗಿನಕಾಯಿ, ತುರಿದಿರೋ ತೆಂಗಿನಕಾಯಿ, ಬೆಲ್ಲ ಎಲ್ಲ ಬಹಳ ಒಳ್ಳೆ ಫ್ಲೇವರ್ ಕೊಡ್ತದೆ. ಬಹಳ ಚೆನ್ನಾಗಿದೆ. ಆಕ್ಚುಲಿ ಇದು ಒಂದು ಸರಿ ತಿಂದ್ರೆ ನಿಮ್ಗೆ ಸಾಕನ್ಸಲ್ಲ, ಇನ್ನೂ ಹಲವಾರು ಸರಿ ತಿಂತಾನೆ ಇರ್ಬೇಕು ಅಂತ ಫೀಲ್ ಬರುತ್ತೆ. ಸೊ ವೈಟ್ ಹಾಕೋಬಿಡ್ತೀನಿ. ಬ್ಯೂಟಿಫುಲ್ ಆಗಿದೆ. ಓಕೆ, ಸೊ ರಂಜಿನಿ ಅವರೇ, ಈ ಸ್ವೀಟ್ ಆಗಿರೋ ಸ್ವೀಟ್ ನ ಹೇಗ್ ಮಾಡೋದು ಅಂತ ದಯವಿಟ್ಟು ನಮ್ಮ ಸ್ವೀಟ್ ಆಡಿಯನ್ಸ್ ಹೇಳ್ಬಿಡ್ತೀರಾ? ಸರಿ, ಓಕೆ, ಹೇಳಿ. 1 ಕಪ್ ಕುಸುಬೆಲಕ್ಕಿ ತಗೊಳ್ಬೇಕು, ಬಾಯ್ಲ್ಡ್ ರೈಸ್. 1 ಕಪ್ ವೈಟ್ ರೈಸ್, ಬೆಳ್ತಿಗೆ ಅಕ್ಕಿ. ಮತ್ತೆ 1.5 ಕಪ್ನಷ್ಟು ಬೆಲ್ಲ. ಸರಿ. ಮತ್ತೆ 2 ಕಪ್ನಷ್ಟು ತೆಂಗಿನ ತುರಿ. 2 ಕಪ್ನಷ್ಟು ತೆಂಗಿನ ತುರಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಬೇಕು, ಗಟ್ಟಿಯಾಗಿ ರುಬ್ಬೇಕು. ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಬೇಕು. ತೆಂಗಿನ ಹಾಲು ತೆಗಿಬೇಕು. ಕಾಯಿ ತುರಿ ತುರ್ದಿಟ್ಟಿರ್ತೇವಲ್ಲ, ಅದ್ರದ್ದು ಹಾಲು ತೆಗಿಬೇಕು. ಹಾಲು ತೆಗ್ದಾದ್ಮೇಲೆ ಹಾಲನ್ನು ಒಂದು ಪಾತ್ರೆಗೆ ಹಾಕಿ ಬಿಸಿ ಮಾಡ್ಲಿಕ್ಕೆ ಇಡ್ಬೇಕು. ಅದು ಚೆನ್ನಾಗಿ ಬಿಸಿ ಆದ್ಮೇಲೆ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಟಿರ್ತೇವಲ್ಲ, ಗ್ರೈಂಡ್ ಮಾಡಿದ ಹಿಟ್ಟಿರ್ತದಲ್ಲ, ಅದನ್ನು ಈ ಪಾತ್ರೆಯಿಂದ ತಕೊಂಡು ಅದರಿಂದ ಸಾರಿಸ್ಬೇಕು. ಕಂಟಿನ್ಯೂಸ್ ಇದು ಮಾಡಬಾರ್ದು, ಸ್ವಲ್ಪ 1-2 ನಿಮಿಷ ಬಿಟ್ಟು, 1-2 ಸೆಕೆಂಡ್ ಬಿಟ್ಟು ತಿರುಗಿಸ್ತಾ ಇರ್ಬೇಕು ಕೈಯಲ್ಲಿ, ಸೌಟಿಂದ. ಇಲ್ಲಾಂದ್ರೆ ಒಂದೇ ಕಡೆ ಗಟ್ಟಿಯಾಗಿರುತ್ತೆ. ಆಮೇಲೆ ಬೆಲ್ಲ ಹಾಕಿ ಕುದಿ ಬಂದ ನಂತರ ಏಲಕ್ಕಿ ಪುಡಿ ಮಾಡಿ ಅದರ ಮೇಲೆ ಉದುರಿಸ್ಬೇಕು.